ನಮಸ್ತೆ ವೀಕ್ಷಕರೇ, ಗೌರಿಶಂಕರ ಧಾರಾವಾಹಿಯ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಆರಂಭದಲ್ಲಿ ಇಲ್ಲಿ ಪಾರ್ವತಿಯವರು ಶಿವರುದ್ರಪ್ಪನ ಹತ್ರ ಹೇಳ್ತಾ ಇದ್ದಾರೆ, ಮಗನ್ನ ಬಿಡಿಸೋದಕ್ಕೆ ಯೋಚನೆ ಮಾಡ್ತಾ ಇಲ್ವಲ್ಲ ನೀವು, ಹೇಗಾದರೂ ಮಾಡಿ ನಮ್ಮ ರುದ್ರ ಆಚೆ ಬರಬೇಕು. ಈ ಮನೆಯಲ್ಲೆಲ್ಲ ಓಡಾಡ್ಕೊಂಡಿದ್ದಾಗ ಎಷ್ಟು ಕಳೆವಿತ್ತು ಈ ಮನೆಗೆ ಅಂತ ಹೇಳ್ತಾ ಇದ್ದಾರೆ. ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಎಲ್ಲ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಶಿವರುದ್ರಪ್ಪನವರು ಹೇಳ್ತಿದ್ದಾರೆ. ಆವಾಗ ಅಲ್ಲಿ ಅಜ್ಜಿ ಕೂಡ ಇರ್ತಾರೆ. ಅಜ್ಜಿ ಆವಾಗ ಹೇಳ್ತಾ ಇದ್ದಾರೆ, ನೋಡೋ, ಅವನ್ನೇನಾದರೂ ಬಿಡ್ಸಕ್ಕೆ ಹೋದರೆ ಸರಿ ಇಲ್ಲ, ಆ ಪಾಪಿ ಇನ್ನೂ ಕೂಡ ಜೈಲಲ್ಲೇ ಇರಲಿ, ಅಲ್ಲೇ ಕೊಳಿಲಿ ಅಂತೇಳಿ ಹೇಳ್ತಾ ಇರ್ತಾರೆ. ಮುದುಕಿ ಸುಮ್ಮನೆ ಇರು, ನೀನು ಈಗ ಮಾಡಿರೋದೇ ಸಾಕು, ನನ್ನ ಮಗನ ಎತ್ಕರಳು ಸಂಕಟು ನಿಂಗೆಲ್ಲ ಅರ್ಥ ಆಗುತ್ತೆ ಅಂತ ಪಾರ್ವತಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪೊಲೀಸ್ಗೂ ಕೂಡ ಬರೋದಕ್ಕೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಶಿವರುದ್ರಪ್ಪನವರು. ಈ ವಿಷಯ ಗೌರಿಗೆ ಗೊತ್ತಾಗುತ್ತೆ. ಶಂಕರನ್ನ ಹೋಗಿ ಕರ್ಕೊಂಬರ್ತಾ ಇದ್ದಾರೆ. ಜೋಗಿಯವರೇ, ಇಲ್ಲಿ ಬನ್ನಿ, ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡಿ ಬನ್ನಿ ಅಂತೇಳಿ ಕರ್ಕೊಂಡು ಬರ್ತಾ ಇದ್ದಾರೆ. ಆವಾಗ ಪೊಲೀಸ್ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಶಿವರುದ್ರಪ್ಪನವರು. ಇನ್ನೊಂದು ಕಡೆ ಮನೆಯಲ್ಲಿ ಇಲ್ಲಿ ಗ್ರೀಷ್ಮಂಗೆ ಸಿಟ್ಟು ಬಂದಿರುತ್ತೆ. ಯಾಕಂತಂದರೆ ಈ ಐಶು ಕೂಡ ಬೈತಾ ಇರ್ತಾಳೆ ಗ್ರೀಷ್ಮನ, ನೀನು ನಿನ್ನ ಮನೆ ಬಿಟ್ಟು ಈ ಮನೆಗೆ ಬಂದಿದೆಯಲ್ಲ, ತವ್ರ ಮನೆಯಲ್ಲಿ ಏನೂ ಕೂಡ ಬರಬಾರ್ದು, ಹೆಣ್ಮಕ್ಳು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ನಮ್ಮ ಅಪ್ಪನ ಮತ್ತು ನಮ್ಮ ಅಣ್ಣನ ಎಲ್ಲರೂ ಕೂಡ ಜೈಲಿಗೆ ಕಳಿಸಿ ಬಂದಿದೆಯಲ್ಲ ನೀನು ಅಂತೇಳಿ ಗ್ರೀಷ್ಮನ್ನ ಬೈತಾ ಇರ್ತಾರೆ. ಈಗ ಅಜ್ಜಿ ಮತ್ತು ಅವರಮ್ಮ ಹೇಳ್ತಿದ್ದಾರೆ, ಏನು ಬಾಯಿ ಇವಳ್ದು, ಒಂದು ಊರಿಗೆ ಆಗುತ್ತೆ ಅಷ್ಟು ದೊಡ್ಡ ಬಾಯಿ, ಇವರಪ್ಪ ಅಮ್ಮ ಏನಂತ ನಮ್ಮ ಮನೆ ಕಳಿಸ್ಬಿಟ್ರು ಅಂತ ಹೇಳ್ತಾ ಇರ್ತಾರೆ. ಪೊಲೀಸ್ ಬಂದು ಕೂತಿರ್ತಾರೆ. ಆವಾಗ ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ, ಸಾಹೇಬ್ರೆ, ಹೇಗಾದರೂ ಮಾಡಿ ನನ್ನ ಮಗನ್ನ ಜೈಲಿಂದ ಬೇಗ ಬಿಡಿಸ್ಬಿಡಿ, ಎಷ್ಟು ದುಡ್ಡು ಖರ್ಚಾಗುತ್ತೋ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಾಗಲ್ಲ ಶಿವರುದ್ರಪ್ಪನವರೇ, ಕೇಸ್ ತುಂಬ ಸ್ಟ್ರಿಕ್ಟಾಗಿದೆ, ಯಾಕಂದರೆ ಸಾಕ್ಷಿ ಎಲ್ಲ ನಿಮ್ಮ ಮಗನ ಕಡೆನೇ ಇದೆಯಲ್ಲ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಶಂಕರ ಕೂಡ ಬರ್ತಾನೆ. ಸಾಹೇಬ್ರೆ, ಏನಾದರೂ ನಮ್ಮ ಅಣ್ಣನ ಆಚೆ ಬಿಡಿಸೋದಕ್ಕೆ ನೀವೇನಾದರೂ ಪ್ರಯತ್ನ ಪಟ್ಟರು, ನಮ್ಮ ಅಣ್ಣ ಇರೋ ಜಾಗದಲ್ಲಿ ನೀವಿರಬೇಕಾಗುತ್ತೆ, ಹುಷಾರಾಗಿರಿ ಅಂತ ಏನ್ರಿ ಶಿವರುದ್ರಪ್ಪನವರೇ, ಮನೆ ಕರೆಸಿ ಅವಮಾನ ಮಾಡ್ತಿದ್ದೀರಾ, ನಿಮ್ಮ ಚಿಕ್ಕ ಮಗ ಏನು ಮಾತಾಡ್ತಿದ್ದಾನೆ ನೋಡಿ, ನೀವು ಈ ಥರ ಮಾಡ್ಕೊತೀರಾ, ಈ ಥರ ನನಗೆ ಅವಮಾನ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಿದ್ದಾರೆ. ಶಂಕರ, ಸುಮ್ಕೆ ಇರಲ್ಲ, ನಿನಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ನೋಡಪ್ಪಯ್ಯ, ಅಣ್ಣ ಇನ್ನೇನಾದರೂ ಬಿಡಿಸಿದ್ರೆ ಆಚೆ ಬಂತು ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿ ಆವಾಗ ಶಂಕರಂಗೂ ಕೂಡ ಬೈತಾ ಇದ್ದಾಳೆ ಪಾರ್ವತಿ. ಅವನೇನು ಅಂಥ ತಪ್ಪು ಮಾಡಿದ್ದಾನೆ ಅಂತ ಜೈಲಾಗಿರಬೇಕು, ಏನೋ ಪಾಪ ಹುಡುಗ ಅಂಥ ತಪ್ಪು ಮಾಡಿದ್ದಾನೆ, ಯಾವುದೋ ಒಂದು ಸಣ್ಣ ತಪ್ಪು ಅಂತ ಶಂಕರನು ಕೂಡ ಬೈತಾ ಇರ್ತಾರೆ. ಆಮೇಲೆ ಅಲ್ಲಿಂದ ಪೊಲೀಸರು ಎದ್ದೋಗ್ತಾ ಇದ್ದಾರೆ. ಶಂಕರ ಎಲ್ಲರೂ ಕೂಡ ವಾರ್ನ್ ಮಾಡ್ತಾ ಇದ್ದಾರೆ, ಇನ್ನು ಈ ಮನೆಯಲ್ಲಿ ರುದ್ರಣ್ಣನ ಹೆಸರು ಯಾರು ಕೂಡ ಎತ್ತಬಾರ್ದು, ಅವನ ಕತೆ ಇಲ್ಲಿಗೆ ಮುಗ್ದೋಗಿದೆ ಅಂತ ಹೇಳ್ತಾ ಇರ್ತಾರೆ. ಅವನು ಅಲ್ಲಿಂದ ಹೊರಟೋಗ್ತಿದ್ದಾನೆ. ಇನ್ನು ಗಾರ್ಡನಲ್ಲಿ ಅವನು ನೀರು ಬಿಡ್ತಾ ಇರ್ತಾನೆ. ಅಲ್ಲಿಗೆ ಗೌರಿ ಕೂಡ ಬರ್ತಾ ಇದ್ದಾಳೆ. ಹಾಗೆ ಅಕಸ್ಮಾತಾಗಿ ಅವಳು ಕಾಲು ಜಾರ್ತಾ ಇದ್ದಾಳೆ. ಈ ಕಡೆ ಶಂಕರ ಕರ್ಕೊಂಡೋಗಿ ರೂಮ್ ಹತ್ರ ಬಿಡ್ತಾ ಇದ್ದಾನೆ. ಇನ್ನೊಂದು ಕಡೆ ಮನೆಯಲ್ಲಿ ಅಜ್ಜಿ ಈ ಕಡೆ ಐಶು ಹತ್ರ ಹೋಗಿ ಹೇಳ್ತಾ ಇದ್ದಾರೆ, ಐಶು ನೋಡು, ಗ್ರೀಷ್ಮ ಈಗ ತಾನೇ ಆ ಮನೆಯಿಂದ ಬಿಟ್ಟು ಬಂದಿದ್ದಾಳೆ, ಆ ಒಂದು ನರಕದಿಂದ ತಪ್ಪಿಸ್ಕೊಂಬಂದಿದ್ದಾಳೆ, ಅವಳನ್ನ ಈ ಮನೆಯಲ್ಲಿ ಆರಾಮಾಗಿರೋದಕ್ಕೆ ಬಿಡು, ನೀನೇನು ಕೂಡ ಅನ್ಬೇಡ ಅಂತ ಹೇಳ್ತಾ ಇರ್ತಾರೆ. ಗ್ರೀಷ್ಮಂಗೆ ಸಿಟ್ಟು ಬರುತ್ತೆ. ಅಜ್ಜವ್ವ, ಏನು ಹೇಳ್ತಿದ್ಯಾ, ನರ್ಕನ, ನಮ್ಮನೆ ನರ್ಕ ಆಗಿದ್ರೆ ನಿನ್ನ ಮೊಮ್ಮಕ್ಳು ಯಾರು ಕೂಡ ಈಗ ಬದುಕಿ ಬರ್ತಾ ಇರಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಜ್ಜಿಗೆ ತುಂಬ ಬೇಜಾರಾಗುತ್ತೆ ಆ ಥರ ಮಾತಾಡಿರೋದ್ರಿಂದ. ಅಜ್ಜಿ ಏನು ಕೂಡ ಮಾತಾಡದೆ ಸುಮ್ಮನೆ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಮತ್ತೆ ಹೋಗಿ ಶಿವರುದ್ರಪ್ಪನವರು ಬೇರೆಯವ್ರಿಗೆ, ಕಮಿಷನರ್ಗೆ ಫೋನ್ ಮಾಡ್ತಿದ್ದಾರೆ, ಸಾಹೇಬ್ರೆ, ಏನಾದರೂ ಮಾಡಿ ನನ್ನ ಮಗನ್ನ ಬಿಡಿಸ್ಬೇಕು, ಎಂತೆಂಥ ಸಿಚುವೇಷನಲ್ಲಿ ನೀವು ನಮ್ಮ ಪರ ನಿಂತಿದ್ದೀರ, ಇದೊಂದು ಸಲ ಯೋಚನೆ ಮಾಡಿ ಅಂತ ಹೇಳ್ತಿರ್ತಾರೆ. ಅವರೇನು ಕೂಡ ಮಾತಾಡದೆ ಫೋನ್ನ ಕಟ್ ಮಾಡ್ತಾ ಇದ್ದಾರೆ. ಗೌರಿ ಆವಾಗ ಅವ್ರ ಮಾಮಗೆ ಫ್ರೂಟ್ಸ್ನ ಕೊಡಬೇಕು ಅಂತ ತೊಗೊಂಡೋಗಿ ಕೊಡ್ತಾ ಇದ್ದಾಳೆ. ಮಾವ, ನೀವು ನಿನ್ನೆಯಿಂದ ಏನೂ ಕೂಡ ಊಟ ತಿಂಡಿ ಮಾಡಿಲ್ಲ, ಅಟ್ಲೀಸ್ಟ್ ಫ್ರೂಟ್ಸಾರ ತೊಗೊಳ್ಳಿ ಅಂತ ಕೊಡ್ತಾ ಇದ್ದಾರೆ. ಆಗ ಶಿವರುದ್ರಪ್ಪನವ್ರಿಗೆ ಸಿಟ್ಟು ಬರುತ್ತೆ. ಫ್ರೂಟ್ಸ್ ಬೇಡ, ಏನೂ ಬೇಡ, ನೀನು ಮಾಡಿರೋದೇ ಸಾಕು ನನಗೆ ಅಂತ ಕೈ ಮುಗಿತಾ ಇದ್ದಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ.